ಸ್ನೇಹಿತರೆ, ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಪ್ರೆಸೆಂಟು ಅಲ್ಲಿ ನೆಲಮಂಗಲದಲ್ಲಿ ಖಾಲಿ ಮಾಡಿಕೊಂಡು ತೆಂಗಿನಕಾಯಿ ಈಗ ಇಲ್ಲಿ ದಾಬಸ್ಪೇಟೆ ಹತ್ರ ಗೊಬ್ಬರ ಲೋಡ್ ಬಂದಿದ್ದೀವಿ. ಇದೆಲ್ಲ ಕೂಡ ಎಲ್ಲ ಮಣ್ಣು ಅದೆಲ್ಲ ಮಿಕ್ಸ್ ಮಾಡಿ ನಾವು ಮುಂಚೆ ಒಂದು ವಿಡಿಯೋ ಮಾಡಿದ್ವಲ್ಲ, ಅಲ್ಲಿ ಅನ್ನಪೂರ್ಣ ಗೊಬ್ಬರ ಸೇಮ್ ಅದೇ ಥರದ್ದೇ ಗೊಬ್ಬರ, ಆದರೆ ಇದೊಂದು ಟೈಪು, ಅಂದರೆ ಇದೊಂಥರ ರೆಡಿ ಮಾಡ್ತಾರೆ, ಅದೊಂಥರ ರೆಡಿ ಮಾಡ್ತಾರೆ. ಇದು ಗೊಬ್ಬರನೇ. ಇದು ನಮಗೆ ಇಲ್ಲಿಂದ ದಾಬಸ್ಪೇಟೆಯಿಂದ ನಮ್ಮೂರ ಕಡೆ ಅಂದರೆ ತರೀಕೆರೆ ಕಡೆ ಲೋಡ್ ಆಗುತ್ತೆ. ನೆಲಮಂಗಲದಲ್ಲಿ ಒಂದು ದಿನ ಎಲ್ಲ ಆಲ್ಟ್ ಆದಮೇಲೆ ಮಾರನೇ ದಿನ ನಮಗೆ ಲೋಡ್ ಸಿಕ್ಕಿರೋದು. ಯಾಕಪ್ಪ ಅಂದರೆ ಲೋಡಿಂಗು ಸ್ವಲ್ಪ ಫುಲ್ ಡಲ್ ಇದೆ. ಯಾಕಂದರೆ ಇದೆಲ್ಲ ಮಳೆ ಬರೋ ಟೈಮಲ್ಲೆಲ್ಲ ಸ್ವಲ್ಪ ಲೋಡಿಂಗ್ ಡಲ್ ಇರುತ್ತೆ. ನಮಗೆ ಕಚ್ಚಾ ಮಾಲೆಲ್ಲ ಜಾಸ್ತಿ ಬರುತ್ತೆ, ಕಂಪ್ನಿ ಮಾಲೆಲ್ಲ ಕಮ್ಮಿ ಆಗಿಬಿಡುತ್ತೆ. ಆ ರೀತಿ ಆಗುತ್ತೆ ಈ ಮಳೆ ಬರೋ ಟೈಮಲ್ಲೆಲ್ಲ. ಕಂಪ್ನಿ ಮಾಡಿದರೂ ಕೂಡ ಸಹ ಅವರು ಮ್ಯಾನುಫ್ಯಾಕ್ಚರ್ ಮಾಡೋದು ಮಳೆಗಾಲದಲ್ಲಿ ಮಾಡ್ತಾರೆ, ಬೇಸಿಗೆ ಮಳೆ ಇಲ್ಲದಿರೋ ಟೈಮಲ್ಲೆಲ್ಲ ಟ್ರಾನ್ಸ್ಪೋರ್ಟು ಅವೆಲ್ಲ ಜಾಸ್ತಿ ಮಾಡ್ತಾರೆ. ಅದರಿಂದಾಗಿ ಈಗ ಸ್ವಲ್ಪ ಕಮ್ಮಿ, ಅಂದರೆ ಮಳೆಗಾಲದಲ್ಲೂ ಕೆಲವರೆಲ್ಲ ಕಳಿಸ್ತಾ ಇರ್ತಾರೆ, ಬಟ್ ಆದರೂ ಸ್ವಲ್ಪ ಕಮ್ಮಿ ಕಳಿಸೋದು. ಮೆಟೀರಿಯಲ್ ಎಲ್ಲ ಡ್ಯಾಮೇಜು ಅವು ಇವು ಆಗ್ತವೆ ಅಂಥೇಳಿ. ನಮ್ಮ ಬೆಂಗಳೂರು ಕಡೆಯಿಂದ ಏನೇನು ವೇಸ್ಟು ಎಲ್ಲ ಬರುತ್ತೋ, ತರಕಾರಿ ಅವು ಇವು ಎಲ್ಲ ಪೇಪರೆಲ್ಲ ಸಪ್ರೇಟ್ ಮಾಡಿಬಿಡ್ತಾರೆ, ಪ್ಲಾಸ್ಟಿಕ್ ಅವೆಲ್ಲ ತರಲ್ಲ. ಅಂದರೆ ಇದು ಸಾವಯವ, ಅಂದರೆ ಇದು ನಾವು ಗೊಬ್ಬರದ ಥರ ಯಾವ್ದಾವ್ದು ಕನ್ವರ್ಟ್ ಆಗುತ್ತೋ, ತರಕಾರಿ ಅವು ಇವು ಇರ್ತಾವಲ್ಲ, ಕೆಲವೊಂದೆಲ್ಲ ಸೊಪ್ಪು ಸದೆ ಅವೆಲ್ಲ ಇರ್ತಾವಲ್ಲ, ಅವನ್ನೆಲ್ಲ ಇಲ್ಲಿಗೆ ತರ್ತಾರೆ ಬೆಂಗಳೂರು ಸಿಟಿ ಒಳಗಡೆಯಿಂದ. ನೀವು ಗಾಡಿ ಏನು ನೋಡ್ತಾ ಇದ್ದೀರೋ ಅವೆಲ್ಲ ಕೂಡ ಅವೇ ಕಸದ ಗಾಡಿಗಳು. ಅವೆಲ್ಲ ಗಾಡಿಗಳೆಲ್ಲ ಇಲ್ಲಿಗೆ ಬಂದು ಅನ್ಲೋಡ್ ಮಾಡ್ತಾರೆ. ಅದೇನು ನೋಡ್ತಾ ಇದ್ರು ಅಲ್ಲೆಲ್ಲ ಕೂಡ ಎಲ್ಲ ಅದು ಕ್ಲೀನಾಗಿ ಇದು ಮಾಡಿ ಅದಕ್ಕೆ ಸ್ವಲ್ಪ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿ, ಕೆಮಿಕಲ್ ಅಂದರೆ ಅದು ಮಾಮೂಲಿ ಸಾವಯವ ಕೆಮಿಕಲ್ಲು, ಅಂದರೆ ನ್ಯಾಚುರಲ್ಲಾಗಿ ಸಿಗೋ ಅಂಥದ್ದನ್ನೇ ಸ್ವಲ್ಪ ಅದು ಇದು ಮಾಡಿ ಮಣ್ಣು ಮತ್ತು ಇದು ತೆಂಗಿನ ನಾರೆಲ್ಲ ಬರುತ್ತಲ್ಲ, ಅವನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನು ರೆಡಿ ಮಾಡ್ತಾರೆ. ನೋಡಿರಿ, ಚೀಲ ಎಲ್ಲ ಇದಾವಲ್ಲ, ಅಲ್ಲೇ ನಮಗೆ ಲೋಡ್ ಆಗೋದು. ನಮಗಿಂತ ಮುಂಚೆ ಏನು ನೋಡ್ತಾ ಇದ್ರು, ನಮಗಿಂತ ಮುಂಚೆ ಬಂದಿರೋ ಗಾಡಿ ಇದು. ಈ ಗಾಡಿ ಲೋಡ್ ಆದಮೇಲೆ ನಮ್ಮ ಗಾಡಿ ಲೋಡ್ ಆಗೋದು. ಇಲ್ಲಿ ತನಕ ನಾವು ನಮ್ಮ ಗಾಡಿಯಲ್ಲಿ ರೆಸ್ಟ್ ಮಾಡ್ಬೋದು. ರೆಸ್ಟ್ ಮಾಡೋದೇನಿಲ್ಲ, ವಿಡಿಯೋ ಎಡಿಟಿಂಗ್ ಮಾಡಬೇಕು. ಹಳೇದೊಂದು ವಿಡಿಯೋ ಐತಲ್ಲ, ಸುಮಾರು ಕೆಲವೊಂದು ವಿಡಿಯೋಗಳೆಲ್ಲ ಪೆಂಡಿಂಗ್ ಇದ್ದು ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಕುತ್ಕೊಂಡಿದ್ದೆ. ನಿನ್ನೆ ಎಲ್ಲ ನಮ್ಗೆ ಟೈಮ್ ಸಿಕ್ಕಾಗೆಲ್ಲ ವಿಡಿಯೋ ಎಡಿಟ್ ಎಲ್ಲ ಮಾಡ್ತಾಯಿರ್ತೀನಿ. ನಾನು ಲೋಡ್ಗಳೆಲ್ಲ ಹುಡುಕ್ತೆ ಗ್ರೂಪಲ್ಲಿ, ಟ್ರಾನ್ಸ್ಪೋರ್ಟ್ ಅವ್ರಿಗೆ, ಕೆಲವೊಂದು ಪಾರ್ಟಿಗಳೆಲ್ಲ ನಮಗೆ ಡೈರೆಕ್ಟ್ ಇರ್ತಾರಲ್ಲ, ಅವರೆಲ್ಲ ಇದು ಎಲ್ಲ ನೋಡ್ರಿ, ಎಲ್ಲ ಗ್ರೂಪಲ್ಲೂ ಚೆಕ್ ಮಾಡಿದೆ, ಎಲ್ಲ ಇದರಲ್ಲೂ ನೋಡಿದ್ರು ನೆನ್ನೆ ಯಾವುದೂ ಲೋಡ್ ಬರಲಿಲ್ಲ. ಸೊ ಅದರಿಂದಾಗಿ ನಮ್ದು ಇನ್ನೊಂದು ಗಾಡಿ, ಆಂಜನೇಯ ಗಾಡಿ, ಅದು ಲೋಡ್ ಆಗಿ ಹೋಗ್ತೈತೆ. ಅದು ಚಿಕ್ಕಮಗಳೂರಿಂದ ಹೊಸೂರಿಗೆ ತರಕಾರಿ ತುಂಬ್ಕೊಂಡ್ಬಂದಿತ್ತು ನಮ್ಮ ತೋಫಿಕಣ್ಣವರು. ಅದು ಲೋಡ್ ಮಾಡಿಕೊಂಡು ವಾಪಸ್ಸು ಹೋಗ್ತಾ ಇದ್ದಾರೆ, ಅಲ್ಲೇ ಹೊಸೂರಿಂದ ಶಿವಗಿರಿಗೆ. ಇನ್ನೊಂದು ಗಾಡಿ ಬೇಕು ಅಂದರು. ನೆಲಮಂಗಲದಿಂದ ಅಲ್ಲಿಗೆ ಹೋಗಿ ಬರೋದು 220 ಕಿಲೋಮೀಟ್ರ್ ಆಗೋಗುತ್ತೆ. 220 ಕಿಲೋಮೀಟ್ರು ಮತ್ತು 1,500-2,000 ರೂಪಾಯಿ ಟೋಲ್ ಬರುತ್ತೆ. ಟೋಟಲ್ಲು ಅಲ್ಲಿಗೆ ಹೋಗಿ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಇಲ್ಲೇ 7,000 ರೂಪಾಯಿ ಖರ್ಚಾಗುತ್ತೆ. ಸುಮ್ಮನೆ ಯಾಕೆ ಆ ಲೋಡ್ ಬೇಡ, ಅಲ್ಲಿಗೆ ಹೋಗಿ ಬರೋದ್ರಲ್ಲೇ ಇಲ್ಲಿಂದ ಊರಿಗೆ ಹೋಗಿಬಿಡುತ್ತಲ್ಲ ಗಾಡಿ ಅಂಥೇಳಿ ನಾನು ಆ ಲೋಡಿಗೆ ಹೋಗಲಿಲ್ಲ. ಅಲ್ಲಿಂದ ಶೃಂಗೇರಿಗೆ ಲೋಡ್ ಆಗೋದು. ನಮ್ಮ ತೋಫಿಕಣ್ಣವರು ಶೃಂಗೇರಿ ಕಡೆ ಹೋಗ್ತಾ ಇದ್ದಾರೆ. ಅಲ್ಲಿ ಖಾಲಿ ಮಾಡಿ ಮತ್ತೆ ಅಲ್ಲೇ ಚಿಕ್ಕಮಗಳೂರಲ್ಲೇ ಲೋಡಿಗೆ ಬಿಡ್ತಾರೆ. ಸದ್ಯಕ್ಕೆ ಈಗ ಅವರು ಸ್ವಲ್ಪ ಫ್ಯಾಮಿಲಿಯಲ್ಲಿ ಸ್ವಲ್ಪ ತೊಂದರೆ ಇರೋದ್ರಿಂದಾಗಿ ಅವರು ಇಲ್ಲೇ ಲೋಕಲ್ ಓಡಾಡ್ತಾ ಇದ್ದಾರೆ. ಬೆಂಗಳೂರು, ಚಿಕ್ಕಮಗಳೂರು, ಶಿವಮೊಗ್ಗ ಈ ಕಡೆ ಓಡಾಡ್ತಾ ಇದ್ದಾರೆ. ಹೊಸೂರು, ಬೆಂಗಳೂರು ಈ ಕಡೆ ಓಡಾಡ್ತಾ ಇದ್ದಾರೆ. ಅವೆಲ್ಲ ಕ್ಲಿಯರ್ ಆದಮೇಲೆ ಮತ್ತೆ ಲಾಂಗ್ ಹೋಗ್ತಾರೆ. ನಾವು ಅಷ್ಟೇ, ಈಗ ಇಲ್ಲಿಂದ ಊರಿಗೆ ಹೋಗಿ ಇದು ಸೀದಾ ಊರಿಗೆ ಲೋಡ್ ಆಗ್ತಿದೆ. ಊರಿಗೆ ಹೋಗಿ ಅಲ್ಲಿ ಅನ್ಲೋಡ್ ಮಾಡಿ ಗಾಡಿ ಎಲ್ಲ ವಾಶ್ ಮಾಡಿಸಿ ಕ್ಲೀನಾಗಿ ಒಂದು 2-3 ದಿನ ರಜೆ ಮಾಡಿ, ಅದಾದಮೇಲೆ ನೆಕ್ಸ್ಟ್ ಟ್ರಿಪ್ ಕಂಟಿನ್ಯೂ ಮಾಡೋಣ. ಎಲ್ಲ ಕಡೆ ತುಂಬ ಮಳೆ ಇರೋದ್ರಿಂದಾಗಿ ಎಲ್ಲ ಕಡೆ ಆಲ್ಟ್ ಆಗ್ತಿದೆ ಗಾಡಿ. ಒಂದೊಂದು ದಿನ ನಿಂತ್ಕೊತಿದೆ ಗಾಡಿ. ಸೊ ಅದರಿಂದಾಗಿ 1 ದಿನ 2 ದಿನ ಆ ಥರ ನಿಂತ್ಕೊಂಡ್ರೆ ನನಗೆ ಲೋಡ್ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಇಂಟ್ರೆಸ್ಟು ಒಂಥರ ಆಗಿಬಿಡುತ್ತೆ. ಅದು ಬೇರೆ ಖರ್ಚು ಬೇರೆ ಜಾಸ್ತಿ ಆಗಿಬಿಡುತ್ತೆ. ಖರ್ಚಾದರೂ ದುಡ್ಡು ಉಳಿಯುತ್ತೆ, ಬಟ್ ಆದರೂ ಕೂಡ ಆಲ್ಟ್ ಆಗಬಾರ್ದು ನನಗೆ. ಆಲ್ಟ್ ಆದರೆ ನನಗೆ ಕೆಲಸ ಮಾಡೋದ್ರ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಅದರಿಂದಾಗಿ ಜಾಸ್ತಿ ಆಲ್ಟ್ ಆದರೆ ಒಂಥರ ತಲೆ ಕೆಟ್ಟೋಗುತ್ತೆ, ಬೇಜಾರಾಗ್ಬಿಡುತ್ತೆ. ಅದರಿಂದಾಗಿ ಫಸ್ಟ್ ಇಲ್ಲಿಂದ ಊರಿಗೆ ಲೋಡ್ ಆಗಬೇಕು. ಅಷ್ಟೊತ್ತು ತನಕ ಸ್ವಲ್ಪ ಹೊತ್ತು ಇನ್ನೊಂದೇ ಒಂದು ವಿಡಿಯೋ ಇದೆ, ಅದೊಂದು ಎಡಿಟ್ ಮಾಡಿಬಿಟ್ರೆ ಇನ್ಮೇಲೆ ವೀಡಿಯೋಸ್ ಮಾಡೋದು ಹಂಗೆ ಎಡಿಟ್ ಮಾಡಿ ಹಂಗೆ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ಮೇಲೆ ಇಷ್ಟು ದಿನ ನೆಗ್ಲೆಕ್ಟ್ ಮಾಡ್ತಿದ್ನಲ್ಲ, ಆ ಥರ ನೆಗ್ಲೆಕ್ಟ್ ಮಾಡೋದೇನು ಬೇಡ. ನಿಮಗೆ ಇನ್ನೊಂದು ವಿಷಯ ಹೇಳೋದು ಮರ್ತೋಗಿದ್ದೆ. ನಾವು ಅಲ್ಲಿ ಕೊಯಮತ್ತೂರಿಂದ ಲೋಡ್ ಮಾಡ್ಕೊಂಡ್ಬಂದಿದ್ವಲ್ಲ,
ಅಲ್ಲಿಂದ ನಾನು ಮನೆಗೆ ಸ್ವಲ್ಪ ಕಾಯಿ ಅವೆಲ್ಲ ತಗೊಂಡಿದ್ದೆ, ನಮ್ಮ ಗಾಡಿ ಓನರ್ಗೆ ಮತ್ತು ನಮಗೆ ತಗೊಂಡಿದ್ದೆ. ಒಂದು 2 ಬಕೆಟ್ ಅಷ್ಟು ಮತ್ತು ಒಂದು ಚೀಲದಲ್ಲಿ ತಗೊಂಡಿದ್ದೀನಿ. ಒಂದು ಬಕೆಟು ನಮ್ಮ ಸಾವುಕಾರ ಕೊಟ್ಟು, ಒಂದು ಬಕೆಟು ಚೀಲ ನಾನು ತೊಗೊಂಡೋಗೋಣ ಅಂತ ಅಲ್ಲಿ ಅವ್ರು ಕೇಳಿ ಇಸ್ಕೊಂಡಿದ್ದು. ಅಲ್ಲಿ ಅವರು ಲೋಡ್ ಮ್ಯಾನು ಮತ್ತು ಅಲ್ಲಿ ಪಾರ್ಟಿಗಳಿರ್ತಾರಲ್ಲ ಅವ್ರ ಹತ್ರ ಕೇಳಿ ಇಸ್ಕೊಂಡಿದ್ದು. ಕಳ್ತನ ನಮಗೆಲ್ಲ ಇಷ್ಟ ಆಗಲ್ಲ, ಅವೆಲ್ಲ ಮಾರಕ್ಕೆ ಹೋಗಲ್ಲ, ಕೇಳಿ ಇಸ್ಕೊತೀವಿ. ಬೇಕು ಅಂದರೆ ಕೇಳಿ ಇಸ್ಕೊಂಡು ಸರಿ ಬಕೆಟಿಗೆ ತಿನ್ಕೋ ಅಂತ ಹೇಳಿದ್ರು. ಅವ್ರಿಗೆ ಪಾರ್ಟಿಗೆ ಅವ್ರಿಗೆ ಸ್ಯಾಂಪಲ್ಗೆ ಬೇಕು ಅಂತಂದು ಹೇಳಿ ಅವ್ರು ಲೋಡ್ ಮ್ಯಾನ್ಗಳು ಪಾಪ ಅವ್ರಿಗೆ ಪಾರ್ಟಿಗಳಿಗೆ ಹಂಗಂತ ಹೇಳಿದ್ರು, ಸ್ಯಾಂಪಲ್ಗೆ ಬೇಕು ಹಂಗೆ ಹಿಂಗೆ ಅಂತೇಳಿ ಏನೇ ಆಗಲಿ ಕೇಳಿ ಇಸ್ಕೊಂಡಿದ್ದೀನಿ. ಕಳ್ತನ ಮಾಡಿಲ್ವಲ್ಲ ಅಷ್ಟೇ. ಅಲ್ಲಿಗೆ ಹೋಗಿ ಒಂದ್ಸರಿ ಯಾರೇ ಈ ವಿಡಿಯೋ ನೋಡಿದ್ರು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಬಂದಿದ್ದೀವಲ್ಲ, ಈ ಫ್ಯಾಕ್ಟ್ರಿ ತುಂಬ ಗೊಬ್ಬು ವಾಸನೆ. ಇದು ಸುಮಾರು ಒಂದು ಬೆಟ್ಟದ ಮೇಲೆ ಇರೋದು ಇದು ಫ್ಯಾಕ್ಟ್ರಿ. ಎಲ್ಲ ಒಂದು ಟೈಪ್ ಘಾಟ್ ರೋಡ್ ಥರ ಇರುತ್ತೆ ಇಲ್ಲೆಲ್ಲ ಕೂಡ दारी, ಅಪ್ಪು ಡೌನು ತುಂಬ ಡೇಂಜರು ಇಲ್ಲಿ. ಮತ್ತು ಇದು ಒಂದು ಸುಮಾರು ಒಂದು 70-80-100 ಎಕರೆನೇ ಐತಿ ಇದು. 70-80 ಎಕರೆ ಮೇಲೇ ಐತಿ ಇದು. ತುಂಬ ದೊಡ್ಡದು ಇದು. ಪೇಟೆಯಲ್ಲಿ ಲೋಡ್ ಮಾಡಿಕೊಂಡು ಅಗ್ಗ ಟಾರ್ಪಲೆಲ್ಲ ಹಾಕ್ಕೊಂಡು ಅಲ್ಲಿಂದ ಬಿಟ್ಟಿದ್ದು. ಅಲ್ಲಿ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ವಿ ಪೆಟ್ರೋಲ್ ಬಂಕಲ್ಲಿ. ಅಲ್ಲೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಡೀಸೆಲೆಲ್ಲ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡಿದ್ದಾದಮೇಲೆ ಅಲ್ಲಿಂದ ನಾನ್ ಸ್ಟಾಪಾಗಿ ಬಂದುಬಿಟ್ಟೆ ಇಲ್ಲಿಗೆ. ಇಲ್ಲಿ ನಿಟ್ಟೂರಲ್ಲಿ ಈಗ ಊಟ ಮಾಡ್ಕೊಳ್ಳೋಣ ಅಂತ ನಿಲ್ಲಿಸಿದ್ದೀನಿ. ನಾವು ಡೈಲಿ ಏನು ಊಟ ಮಾಡ್ತೀವೋ ಗಾಡಿ ನಿಂತಿದೆಯಲ್ಲ ಆ ಕಡೆನೇ ಇರೋದು ಹೋಟ್ಲು. ಡೈಲಿ ನಾವು ಇಲ್ಲೇ ಊಟ ಮಾಡೋದು. ಈ ಕಡೆ ಈ ರೂಟಲ್ಲಿ ಬಂದಾಗ, ಡೈಲಿ ಅಂತಲ್ಲ, ಈ ರೂಟಲ್ಲಿ ಬಂದಾಗ ಮಾತ್ರ ಇಲ್ಲಿಂದ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕು. ಆರಾಮಾಗಿ ಹೋಗ್ಬಿಡೋಣ. ಇಲ್ಲಿ ಸ್ಟಾಪ್ ಇಲ್ಲ, ಸ್ಟಾಪಾಗಿ ಆರಾಮಾಗಿ ಹೋಗ್ಬಿಡೋಣ. ಅಲ್ಲಿ ಊರ ಹತ್ರ ಹೋಗ್ಬಿಟ್ಟು ಮತ್ತೆ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗಿ ಆರಾಮಾಗಿ ಬೆಳಗ್ಗೆ ಹೋಗಿ ಖಾಲಿ ಮಾಡಿಕೊಂಡ್ರೆ ಆಯಿತು ಅಂತ ಐಡಿಯಾ ಮಾಡಿದ್ದೀನಿ. ನೋಡೋಣ, ಫಸ್ಟ್ ಇಲ್ಲಿ ಹೋಗಿ ಊಟ ಮಾಡ್ಕೊಂಡು ಈ ಥರ ಊಟ ಎಲ್ಲ ಮಾಡಿಕೊಂಡು ಬಿಟ್ಟಿದ್ದೀವಿ ಗಾಡಿ. ಊಟ ಎಲ್ಲ ಚೆನ್ನಾಗಿತ್ತು. ಏನಂದರೆ ನನಗೆ ಸ್ವಲ್ಪ ಖಾರ ಜಾಸ್ತಿ ತಿನ್ನೋಕ್ಕಾಗಲ್ಲ. ಯಾಕಂದರೆ ಸ್ವಲ್ಪ ಬಾಯಲ್ಲಿ ಸ್ಟಾಲು ವಿಮಲು ಈ ಥರದ್ದೇನಾದರೂ ಗುಟ್ಕಾ ಐಟಮ್ ಏನಾದರೂ ಹಾಕ್ಕೊಂಡ್ರೆ ಖಾರ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಖಾರ ತಿಂದರೂ ಕೂಡ ತುಂಬ ಖಾರ ತಿಂತಿದ್ವೇನೋ ಅಂತ ಅನಿಸುತ್ತೆ. ಅದು ಸ್ವಲ್ಪ ಖಾರ ಇತ್ತು ನನಗೆ, ಅದರಿಂದಾಗಿ ಆದರೂ ತಿಂದೆ. ಹೊಟ್ಟೆ ತುಂಬ ತಿನ್ನೋಣ ಅಂತ ಐಡಿಯಾ ಮಾಡಿದ್ದೆ. ಇನ್ನೂ ಸ್ವಲ್ಪ ತಿನ್ನೋಣ ಅಂತ ಐಡಿಯಾ ಮಾಡಿದ್ವಿ. ಖಾರ ತಿನ್ನೋದಕ್ಕೆ ಮತ್ತೆ ಏನೂ ತಿನ್ನೋಕ್ಕೆ ಆಗ್ತಿಲ್ಲ. ಯಾರೇ ಆಗಿರಲಿ ಅಡುಗೆ ಮಾಡ್ತಾರಲ್ಲ, ಸ್ವಲ್ಪ ಅಡುಗೆಗೆ ಸ್ವಲ್ಪ ಖಾರ ಆದಷ್ಟು ಕಮ್ಮಿನೇ ಹಾಕಬೇಕು. ಯಾಕಂದರೆ ಎಲ್ಲರೂ ಒಂದೇ ಥರ ಖಾರ ತಿನ್ನಲ್ಲ. ಎಸ್ಪೆಷಲಿ ಈ ಕಡೆ ದಾರಿಯಲ್ಲಿ ಜಾಸ್ತಿ ಓಡಾಡೋದು ಯಾರು, ದಾರಿಯಲ್ಲಿ ವ್ಯಾಪಾರ ಮಾಡೋದು ಯಾರು, ಡ್ರೈವರ್ಗಳೆಲ್ಲ. ಅದರಿಂದಾಗಿ ಸ್ವಲ್ಪ ಖಾರ ಕಮ್ಮಿ ಹಾಕಬೇಕು. 3% ಡ್ರೈವರ್ಗಳೆಲ್ಲ ಗುಟ್ಕಾ ಹಾಕ್ಕೊಂಡು ಇಲ್ಲಾಂದರೆ ಬಾಯಲ್ಲಿ ಏನೋ ಒಂದು ಹಾಕ್ಕೊಂಡೇ ಓಡಿಸ್ತಾರೆ. ಅವರೆಲ್ಲ ಜಾಸ್ತಿ ಖಾರ ತಿನ್ನೋಕ್ಕಾಗಲ್ಲ. ಕೆಲವರು ಇರ್ತಾರೆ, ಕೆಲವರು ಅವರೆಲ್ಲ ತಿಂತಾರೆ. ಆದರೆ ಎಲ್ಲರೂ ಒಂದೇ ಥರ ಇರಲ್ವಲ್ಲ. ಅದರಿಂದಾಗಿ ನನಗೆ ಖಾರ ಇಲ್ಲ ಅಂದರೆ ಹೊಟ್ಟೆ ತುಂಬ ಊಟ ಮಾಡ್ತೀನಿ. ನಾನು ಮನೆಗಡೆ ಇದ್ದಾಗ ಗುಟ್ಕಾ ಐಟಮ್ ಏನೇನೋ ತಿನ್ನಲ್ಲ. ಬರೀ ಗಾಡಿಗೆ ಬಂದಾಗ ಮಾತ್ರನೇ ತಿನ್ನೋದು. ಯಾಕಪ್ಪ ಅಂದರೆ ಅದು ಬೇಜಾರು ಅನಿಸುತ್ತೆ ಮತ್ತು ನಿದ್ದೆ ಬರೋ ಥರ ಮಾಡಲ್ಲ. ಎಚ್ಚರಿಕೆಯಿಂದ ಇರೋ ಥರ ಮಾಡುತ್ತೆ. ಅದರಿಂದಾಗಿ ತಿಂತೀನಿ ಅಷ್ಟೇ. ಹಗ್ಗ ಟಾರ್ಪಲೆಲ್ಲ ಅವ್ರ ಕೈಯಲ್ಲಿ ಹಾಕ್ಸಿದ್ದು. ನಾನೇನು ಹಾಕೋಕೆ ಹೋಗಲಿಲ್ಲ. ಆರಾಮಾಗಿ ಅವ್ರ ಕೈಯೆಲ್ಲ ಹಾಕ್ಸಿ ಅವರೇ ಹೇಳಿದ್ರು, ನಾವೇ ಹಾಕ್ಕೊಡ್ತೀವಿ, ಟೆನ್ಷನ್ ತಗೋಬೇಡ, ಇಷ್ಟು ಅಮೌಂಟ್ ಕೊಡು ಅಂದರು. 200 ರೂಪಾಯಿ ಕೊಟ್ಟೆ, ಹಾಕ್ಕೊಟ್ರು. 100 ರೂಪಾಯಿ ಹೇಳಿದೆ. 100 ರೂಪಾಯಿಗೆಲ್ಲ ಹಾಕಲ್ಲ ನಾವು. 150 ರೂಪಾಯಿಗಿಂತ ಒಂದು ಕಮ್ಮಿ ಇಲ್ಲ, 1 ರೂಪಾಯಿ ಕಮ್ಮಿ ತೊಗೊಳಲ್ಲ ಅಂತ ಚೆನ್ನಾಗಿ ಹಾಕಿದ್ರು. 200 ರೂಪಾಯಿ ಕೊಟ್ಟೆ. 50 ರೂಪಾಯಿ ಚೇಂಜ್ ಇರಲಿಲ್ಲ. ಸರಿ ಆಯ್ತು ಬಿಡು ಹೋಗ್ಲಿ ಅಂತ 200 ರೂಪಾಯಿ ಕೊಟ್ಟೆ. ಅದಾಗಿ ಸ್ನೇಹಿತರೆ, ನಾವು ಬೆಳಿಗ್ಗೆ
ರಾತ್ರಿ 2 ಗಂಟೆಗೆ ಬಂದಿದ್ವಿ. ಮನೆ ಹತ್ರ ನಿಲ್ಲಿಸ್ಕೊಂಡಿದ್ವಿ ಗಾಡಿಯಲ್ಲಿ, ಉಕ್ಕೆ ಹೊಸರಲ್ಲಿ ಮನೆ ಹತ್ರ ರೋಡಲ್ಲಿ. ಅಲ್ಲೇ ನಿಲ್ಲಿಸಿ ಮಲ್ಕೊಬಿಟ್ಟಿದ್ದೆ. ಬೆಳಿಗ್ಗೆ 6 ಗಂಟೆಗೆ ಫೋನ್ ಮಾಡಿ ಬಾ ಅಂತ ಇಬ್ಬರಿಸಿ ಕರೆಸಿದ್ರು. ಇಲ್ಲಿಗೆ ಬಂದೆ ತರೀಕೆರೆಗೆ. ಇಲ್ಲಿಂದ ಲೇಬರ್ ಕರ್ಕೊಂಡೋಗಿ 2 ಕಡೆ ಇಲ್ಲಿ ಅನ್ಲೋಡ್ ಮಾಡಿಸ್ಬೇಕು ಅಂತಂದರು. ಇಲ್ಲಿಂದ ಲೇಬರ್ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದೆ. 6 ಗಂಟೆಗೆ ಇದ್ದೆ. ಏನು ನೋಡ್ತಾಯಿದ್ದೀರೋ ಇದು ತರೀಕೆರೆ ಕಡೆಲ್ಲ ನೋಡ್ರಿ. ರೋಡ್ ಇನ್ನೂ ರೆಡಿ ಮಾಡೋಕ್ಕೆಲ್ಲ ಚರಂಡಿ ಎಲ್ಲ ರೆಡಿ ಮಾಡಿದ್ದಾರೆ. ಇನ್ನೇನು ರೋಡು ರೆಡಿ ಮಾಡ್ತಾರೆ. ಈ ಕಂಬಗಳೆಲ್ಲ ತೆಗೆದುಬಿಟ್ಟು ರೋಡೆಲ್ಲ ಕಿತ್ತೋಗಿದೆ, ತುಂಬ ಹಾಳಾಗಿದೆ. ರೋಡ್ ರೆಡಿ ಮಾಡ್ತಾರೆ ಇಷ್ಟರಲ್ಲೇ. 2 ಗಂಟೆಗೆ ಬಂದುಬಿಟ್ಟಿದ್ದೆ. ಎಲ್ಲೂ ನಿಲ್ಲಿಸಿದ್ದೀರ, ಬಂದು ಮಲ್ಕೊಬಿಟ್ಟೆ. ಒಳ್ಳೆ ನಿದ್ದೆ ಆಯಿತು. ಇಲ್ಲಿ ಎಬ್ಬರಿಸಲಿಲ್ಲ ಅಂದಿದ್ದರೆ ಇನ್ನೊಂದು ಅವರ್ ಹಂಗೆ ನಿದ್ದೆ ಆಗಿದ್ದರೆ ಇನ್ನೂ ಒಳ್ಳೆ ನಿದ್ದೆ ಆಗ್ಬಿಡೋದು. ಮಾಡೋಕ್ಕಾಗಲ್ಲ. ಫೋನ್ ಮಾಡಿ ಇಲ್ಲಾಂದರೆ ಗಾಡಿ ಬಂದಿಲ್ಲ ಅಂದ್ಕೊತಾರೆ. ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಅವ್ರು ಲೇಬರ್ ಹುಡುಕೋದ್ರಲ್ಲೇ ಇದ್ದಾರೆ. ಎಲ್ಲ ಲೇಬರಲ್ಲೇ ತುಂಬ ಜಾಸ್ತಿ ದುಡ್ಡು ಜಾಸ್ತಿ ಕೇಳ್ತಿದ್ದಾರೆ. ಅದರಿಂದಾಗಿ ಪ್ರಾಬ್ಲಮ್ ಆಗೈತೆ. ಅವ್ರ ತೊಂದರೆ ಅದು, ನಮಗೆ ಏನು ಮಾಡೋಣ. ಅವ್ರು ಮಾತಾಡ್ಕೊಬರ್ತಾರೆ. ಮಾತಾಡ್ಕೊಂಡು ಬಂದಿದ ತಕ್ಷಣ ಇಲ್ಲಿಂದ ಹೋಗೋಣ ಅಲ್ಲಿಗೆ ಸ್ಪಾಟಿಗೆ. ಕುಂದ್ರಲ್ಲ ಮೂಟೆ ಈ ಕಡೆ ಮೂಟೆ ಕೂಡಲ್ಲ ಆಮೇಲೆ ಇರುತ್ತೆ ಬಾ, ಎಲ್ಲಿಗೋಗಿರುತ್ತೆ. ಈ ಥರ ನಮ್ಮ ತರೀಕೆರೆಯಲ್ಲೇ ಎಲ್ಲ ಖಾಲಿ ಆಯಿತು. ಇಲ್ಲಿ ಅಲ್ಲಿ ಒಂದು 2-3 ಹಳ್ಳಿಯಲ್ಲಿ ಒಂದು 2-3 ಪಾಯಿಂಟಲ್ಲಿ ಖಾಲಿ ಆಯಿತು. ಏನೊಂದು 5-5 ಕಿಲೋಮೀಟ್ರಲ್ಲಿ ಖಾಲಿ ಆಗೈತೆ. 5-10 ಕಿಲೋಮೀಟ್ರಲ್ಲಿ. ಈಗ ತರೀಕೆರೆಯಲ್ಲಿ ತುಂಬ ಮಳೆ ಬರ್ತಿದೆ. ನಮ್ಮ ಗಾಡಿ ತುಂಬ ಗಲೀಜಾಗಿತ್ತು. ಸುಮಾರು ಒಂದು 6 ಟ್ರಿಪ್ಪಿಂದ ವಾಟರ್ ವಾಶ್ ಮಾಡಿಸಿಲ್ಲ ನಾನು. ಅದರಿಂದಾಗಿ ಕ್ಲೀನಾಗಿ ಎಲ್ಲ ಗಾಡಿ ಎಲ್ಲ ವಾಶ್ ಮಾಡಿಸಿ, ಒಳಗಡೆ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಸಿ, ಎಲ್ಲ ಕ್ಲೀನಾಗಿ ವಾಟರ್ ವಾಶ್ ಎಲ್ಲ ಪ್ಲಾಟ್ಫಾರಮಿಂದ ಹಿಡಿದು ಸೈಡಲ್ಲಿ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಸೋಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ನಾವು ರೆಗ್ಯುಲರಾಗಿ ಇಲ್ಲೇ ನಾವು ವಾಟರ್ ವಾಶ್ ಮಾಡಿಸೋದು ತರೀಕೆರೆಯಲ್ಲಿ. ಇದು ನಮಗೆ ಕಮ್ಮಿ ಅಮೌಂಟಿಗೆ ಮಾಡಿಕೊಡ್ತಾರೆ. ಬೇರೆ ಹತ್ರ ಮಾಡೋದಕ್ಕಿಂತ ಒಂದು 2ರಷ್ಟು ಕಮ್ಮಿ ನಮಗೆ ಇಲ್ಲಿ. ಅದರಿಂದಾಗಿ ನಾನು ಇಲ್ಲೇ ಮಾಡಿಸೋದು. ಇದೇನು ಕಾಣಿಸ್ತಿದೆಯೋ ಇಲ್ಲೇ ಮಾಡಿಸೋದು. ನಮ್ಮ ತರೀಕೆರೆ ಕಡೆಯವ್ರು ಯಾರಾದರೂ ಇದ್ದರೆ ಇಲ್ಲೇ ಮಾಡಿಸಿ. ತುಂಬ ಚೆನ್ನಾಗಿ ವಾಟರ್ ವಾಶ್ ಮಾಡ್ತಾರೆ. ಮತ್ತು ಪ್ರೈಸು ರೀಸನಬಲ್ ಆಗಿರುತ್ತೆ. ಕಾಸ್ಟ್ಲಿಯಾಗಿ ಚಾರ್ಜ್ ಮಾಡಲ್ಲ. ಅದು ಏನಾಗುತ್ತೋ ಅಷ್ಟರಲ್ಲೇ ಚಾರ್ಜ್ ಮಾಡ್ತಾರೆ. ತುಂಬ ಒಳ್ಳೆಯವರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿ ವಾಟರ್ ವಾಶ್ ಮಾಡಿಸಿ ಸೀದಾ ಮನೆಗೆ ಹೋಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.